ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ WDR ಅಂತ ಕರಿತೀವಿ. ಇದನ್ನು ವಾರ್ಷಿಕವಾಗಿ ಪ್ರಕಟಿಸುವಂತಹ ಸಂಸ್ಥೆ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಎನ್ನುವಂತಹ ಸಂಸ್ಥೆ ಏನಿದೆ, ಇದು 1978ರಿಂದ ಪ್ರತಿ ವರ್ಷ ಪ್ರಕಟಣೆಯನ್ನ ಮಾಡುತ್ತೆ. ಭಾರತದ ಯಾವ ರಾಜ್ಯದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಪರಿಶಿಷ್ಟ ಪಂಗಡದವರಿದ್ದಾರೆ? ಅಂದರೆ ಪರಿಶಿಷ್ಟ ಪಂಗಡದವರು ಹೆಚ್ಚು ಸಂಖ್ಯೆಯಲ್ಲಿರುವಂತಹ ರಾಜ್ಯ ಯಾವುದು? ಇದಕ್ಕೆ ಸರಿ ಉತ್ತರ ಮಧ್ಯಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ. ವಿಶ್ವ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಲಿಟರಸಿ ಡೇ. ಇದಕ್ಕೆ ಸರಿಯಾದ ಉತ್ತರ ಸೆಪ್ಟೆಂಬರ್ 8 ವಿಶ್ವ ಸಾಕ್ಷರತಾ ದಿನವನ್ನಾಗಿ ಆಚರಿಸುವರು. ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏನಿದೆ, ಇದರ ಅಡಿಯಲ್ಲಿ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? NS ಹರ್ಡಿಕರ್ ಅವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡುತ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣವಾದಂತಹ ವರ್ಷ ಯಾವುದು? 1949. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅನ್ವಯ 1949 ಜನವರಿ 1ರಂದು RBIಯನ್ನ ರಾಷ್ಟ್ರೀಕರಣಗೊಳಿಸಲಾಯಿತು. ಆದರೆ ಇದು ಸ್ಥಾಪನೆಯಾಗಿದ್ದು 1935ರಲ್ಲಿ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಅನ್ವಯ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ್, ಒಡಿಶಾ. ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಮಧ್ಯಪ್ರದೇಶ. ಅದರಂತೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯವೂ ಸಮೇತ ಮಧ್ಯಪ್ರದೇಶವಾಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಅಬ್ರಕದ ನಿಕ್ಷೇಪವನ್ನು ಹೊಂದಿರುವಂತಹ ದೇಶ ಯಾವುದು? ಇದನ್ನು ಕಾಗೆ ಬಂಗಾರ ಅಂತಲೂ ಕೂಡ ಕರೀತಾರೆ. ಇದನ್ನು ಹೆಚ್ಚು ಉತ್ಪಾದಿಸುವಂತಹ ಅಥವಾ ಹೆಚ್ಚು ನಿಕ್ಷೇಪವನ್ನು ಹೊಂದಿರುವಂತಹ ದೇಶ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ರಷ್ಯಾ, ಭಾರತ, ಆಸ್ಟ್ರೇಲಿಯಾ. ಅತಿ ಹೆಚ್ಚು ಅಬ್ರಕದ ನಿಕ್ಷೇಪವನ್ನು ಹೊಂದಿರುವಂತಹ ದೇಶ ಭಾರತವಾಗಿದೆ. ಬ್ರಿಟಿಷರ ಆರ್ಥಿಕ ಸಾಮ್ರಾಜ್ಯಶಾಹಿ ನೀತಿಯನ್ನು ಮೊದಲು ವಿಶ್ಲೇಷಿಸಿದ ಭಾರತೀಯ ಯಾರು? ದಾದಾಬಾಯಿ ನವರೋಜಿ. ಭಾರತದ ಸಂಪತ್ತಿನ ಸೋರಿಕೆ ಬ್ರಿಟನ್ಗೆ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೊದಲಿಗೆ ವಿಶೇಷವಾದಂತಹ ಸಿದ್ಧಾಂತದ ಮೂಲಕ ವಿಶ್ಲೇಷಿಸಿದವರು ದಾದಾಬಾಯಿ ನವರೋಜಿ. ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ರಾಫ್ತಾ ಗುಪ್ತರ್ ಎನ್ನುವಂಥದ್ದು ಇವರ ಒಂದು ಪತ್ರಿಕೆಯ ಹೆಸರಾಗಿತ್ತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಯಾವ ಆಯೋಗದ ಶಿಫಾರಸಿನಂತೆ ರಚಿಸಲಾಗಿದೆ? ಹಿಲ್ಟನ್ ಯಂಗ್ ಆಯೋಗ ಅಂತ ಕರಿತೀವಿ. 1934ರಲ್ಲಿ ಈ ಒಂದು ಆಯೋಗ ನೀಡಿದಂತಹ ಶಿಫಾರಸ್ಸಿನ ಅನ್ವಯ ಏಪ್ರಿಲ್ 1, 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು. ಸಂಸದೀಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನದಿಂದ ಸಂಸತ್ ವ್ಯವಸ್ಥೆಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. 1923ರಲ್ಲಿ ಯಾರು ಸ್ವರಾಜ್ ಪಕ್ಷದ ಮೊದಲ ಅಧ್ಯಕ್ಷರಾಗಿದ್ದರು? CR ದಾಸ್ ಅಥವಾ ಚಿತ್ತರಂಜನ್ ದಾಸ್ ಅಂತ ಕರಿತೀವಿ. ಇವರು ಮೋತಿಲಾಲ್ ನೆಹರೂರವರ ಜೊತೆಗೂಡಿ 1923ರಲ್ಲಿ ಸ್ವರಾಜ್ ಅನ್ನುವಂತಹ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಈ ಕೆಳಗಿನ ಯಾವ ಪತ್ರಿಕೆಯನ್ನು ಅನಿ ಬೆಸೆಂಟ್ ಆರಂಭಿಸಿದರು? ನೀಡಿರುವಂತಹ ಪತ್ರಿಕೆಗಳಲ್ಲಿ ನ್ಯೂ ಇಂಡಿಯಾ ಅನಿ ಬೆಸೆಂಟ್ ಪ್ರಾರಂಭಿಸಿದಂತಹ ಪತ್ರಿಕೆಯಾಗಿದೆ. ಇದಲ್ಲದೆ ಕಾಮನ್ ವೀಲ್ ಎನ್ನುವಂತಹ ಇನ್ನೊಂದು ಪತ್ರಿಕೆಯನ್ನು ಕೂಡ ಅವರು ಸಂಪಾದಕತ್ವವನ್ನ ಮಾಡ್ತಾ ಇರ್ತಾರೆ. ಐರ್ಲೆಂಡ್ ದೇಶದ ಮಹಿಳೆಯಾದಂತಹ ಅನಿ ಬೆಸೆಂಟ್ ರವರು ಥಿಯೋಸಾಫಿಕಲ್ ಸೊಸೈಟಿಯ ಬ್ರಾಂಚ್ ಅನ್ನ ಚೆನ್ನೈನ ಅಡಿಯಾರ್ನಲ್ಲಿ ಸ್ಥಾಪನೆ ಮಾಡುವ ಮೂಲಕ ಭಾರತಕ್ಕೆ ಆಗಮಿಸ್ತಾರೆ. ಅದಾದ ನಂತರ ಸ್ವಾತಂತ್ರ್ಯ ಚಳವಳಿಯಲ್ಲೂ ಕೂಡ ಹೋಮ್ ರೂಲ್ ಮೂವ್ಮೆಂಟ್ನಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನ ಮೂಡಿಸಿದಂಥ ಮಹಿಳೆ. ಹಾಗೆಯೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷೆಯಾದಂತಹ ಪ್ರಥಮ ವಿದೇಶಿ ಮಹಿಳೆ ಕೂಡ ಇವರೇ ಆಗಿದ್ದಾರೆ. ಈ ಕೆಳಗಿನ ಯಾವ ಗುಪ್ತ ಸಾಮ್ರಾಟನ ನಾಣ್ಯಗಳು ಅವನು ಕೊಳಲು ಅಥವಾ ವೀಣೆ ನುಡಿಸುವುದನ್ನು ಬಿಂಬಿಸುತ್ತವೆ? ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತಹ ಹೇಳಿಕೆಯಾಗಿದೆ.
ಸೊ ನಾಣ್ಯಗಳ ಮೇಲೆ ವೀಣೆಯನ್ನು ನುಡಿಸುವಂತಹ ಚಿತ್ರಗಳನ್ನು ಈತ ಅಚ್ಚು ಹಾಕಿಸಿರುವುದನ್ನು ಗಮನಿಸಬಹುದು. ಇದರಿಂದ ಈತನು ಸಂಗೀತ ಪ್ರಿಯನಾಗಿದ್ದನು ಎನ್ನುವಂತಹ ಮಾಹಿತಿ ನಮಗೆ ತಿಳಿದು ಬರುತ್ತದೆ. ಗುಪ್ತ ವಂಶದ ಪ್ರಖ್ಯಾತ ಅರಸರಲ್ಲಿ ಸಮುದ್ರಗುಪ್ತನೂ ಕೂಡ ಒಬ್ಬ. ಇಲ್ಬರ್ಟ್ ಬಿಲ್ ವಿವಾದವು ಈ ಕೆಳಗಿನ ಯಾವ ವೈಸ್ರಾಯರೊಂದಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿ ಉತ್ತರ ಲಾರ್ಡ್ ರಿಪ್ಪನ್. ಭಾರತ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಆಗಸ್ಟ್ 9, 1925 ಈ ಕಾರಣಕ್ಕಾಗಿ ಪರಿಚಿತವಾಗಿದೆ: ಚೌರಿ ಚೌರ ಘಟನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಬಂಗಾಳದ ವಿಭಜನೆ, ಕಕೋರಿ ರೈಲು ದರೋಡೆ. ಈ 4 ಘಟನೆಗಳಲ್ಲಿ ನಡೆದಂತಹ ಸಂದರ್ಭ ಕಕೋರಿ ರೈಲು ದರೋಡೆಯಾಗಿದೆ. ಇದರ ನೇತೃತ್ವವನ್ನು ವಹಿಸಿದಂಥವನು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಎನ್ನುವಂತಹ ಕ್ರಾಂತಿಕಾರಿ ನಾಯಕ. ಈತನ ನೇತೃತ್ವದಲ್ಲಿ ಈ ಒಂದು ಕಕೋರಿ ರೈಲು ದರೋಡೆ ನಡೆಯುತ್ತೆ. ಕ್ರಾಂತಿಕಾರಕ ಸಂಸ್ಥೆ 1904ರಲ್ಲಿ ಯಾರಿಂದ ಸ್ಥಾಪನೆಯಾಯಿತು? ವಿ ಡಿ ಸಾವರ್ಕರ್ ಅಥವಾ ವಿನಾಯಕ ದಾಮೋದರ್ ಸಾವರ್ಕರ್ರಿಂದ ಈ ಒಂದು ಕ್ರಾಂತಿಕಾರಕ ಎನ್ನುವಂತಹ ಸಂಸ್ಥೆ ಸ್ಥಾಪನೆಯಾಯಿತು. ಈ ಕೆಳಗಿನ ಯಾವ ಸಂಸ್ಥಾನ ಹೊರತುಪಡಿಸಿ 1947ರ ನಂತರ ಎಲ್ಲಾ ರಾಜ್ಯಗಳು ಭಾರತದ ಒಕ್ಕೂಟವನ್ನು ಸೇರಿಕೊಂಡವು? ಜುನಾಗಢ್, ಹೈದರಾಬಾದ್, ಕಾಶ್ಮೀರ. ಮೇಲಿನ ಎಲ್ಲವು? ಸರಿಯಾದ ಆಯ್ಕೆ ಮೇಲಿನ ಎಲ್ಲ ಸಂಸ್ಥಾನಗಳು ಸಮೇತ ಭಾರತ ಒಕ್ಕೂಟವನ್ನು 1947ರ ನಂತರ ಸೇರಿಕೊಳ್ಳುತ್ತವೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಭಾರತಕ್ಕೆ ಸ್ವತಂತ್ರ ಬಂದಾಗ 3 ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನು ಸೇರೋದಕ್ಕೆ ನಿರಾಕರಣೆಯನ್ನು ಮಾಡುತ್ತವೆ: ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರ ಸಂಸ್ಥಾನಗಳು. ಸೊ ಇವುಗಳ ವಿಲೀನೀಕರಣಕ್ಕಾಗಿ ಸ್ಟೇಟ್ ಮಿನಿಸ್ಟರಿ ಸಮಿತಿಯನ್ನು ರಚಿಸಿದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಜುನಾಗಢ ಸಂಸ್ಥಾನ ಏನಿದೆ ಮತ ಹಾಕುವ ಮೂಲಕ ಒಕ್ಕೂಟಕ್ಕೆ ಸೇರ್ಪಡೆಯನ್ನು ಮಾಡಿಕೊಳ್ಳಲಾಗುತ್ತೆ. ಕಾಶ್ಮೀರ ಏನಿದೆ 1947 ಅಕ್ಟೋಬರ್ 26ರಂದು ಸಹಿ ಮಾಡುವ ಮೂಲಕ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಇನ್ನು ಹೈದರಾಬಾದ್ ಸಂಸ್ಥಾನ ಆಪರೇಷನ್ ಪೋಲೋ ಎನ್ನುವಂತಹ ಸೈನಿಕ ಕಾರ್ಯಾಚರಣೆಯನ್ನು ಮಾಡುವ ಮೂಲಕ 1948 ಸೆಪ್ಟೆಂಬರ್ 17ಕ್ಕೆ ಭಾರತ ಒಕ್ಕೂಟವನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಈ ಕೆಳಗಿನ ಯಾವುದು ಬೌದ್ಧ ಸನ್ಯಾಸಿಗಳ ಜೀವನ ಕ್ರಮದ ಬಗ್ಗೆ ವಿವರಿಸುತ್ತದೆ? ಸುತ್ತಪಿಟಕ, ಅಭಿಧಮ್ಮ ಪಿಟಕ, ವಿನಯ ಪಿಟಕ ಮತ್ತು ಅಷ್ಟಾಂಗ ಮಾರ್ಗಗಳು. ಇದಕ್ಕೆ ಸರಿಯಾದಂಥದ್ದು ವಿನಯ ಪಿಟಕ ಎನ್ನುವಂಥದ್ದೇನಿದೆ, ಇದು ಬೌದ್ಧ ಸನ್ಯಾಸಿಗಳು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸಬೇಕು, ಅನುಸರಿಸಬೇಕಾದಂತಹ ನೀತಿ ನಿಯಮಾವಳಿಗಳು ಏನು ಅನ್ನುವಂಥದ್ದನ್ನು ವಿವರಿಸುತ್ತದೆ ವಿನಯ ಪಿಟಕ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. ಭಾರತದ ಮೊದಲ ಕಾನೂನು ಅಧಿಕಾರಿ ಯಾರಾಗಿರುತ್ತಾರೆ? ಸರ್ಕಾರದ ಪರವಾಗಿ ಮೊದಲ ಕಾನೂನು ಅಧಿಕಾರಿ ಅಂತೇಳಿ ಯಾರನ್ನ ಕರಿತೀವಿ? ಅಟಾರ್ನಿ ಜನರಲ್, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಕೇಂದ್ರ ಕಾನೂನು ಸಚಿವರು, ಪ್ರಧಾನಮಂತ್ರಿ. ಇದಕ್ಕೆ ಸರಿ ಉತ್ತರ AG ಅಥವಾ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇವರು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ವಾದ ಮಂಡಿಸುವಂತಹ ಅಧಿಕಾರವನ್ನು ಹೊಂದಿರುತ್ತಾರೆ. ಹಾಗಾಗಿ ಇವರನ್ನ ಭಾರತದ ಮೊದಲ ಕಾನೂನು ಅಧಿಕಾರಿ ಅಂತಲೂ ಕೂಡ ಕರೆಯುತ್ತಾರೆ. ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯ ಬಗ್ಗೆ ವಿವರಿಸುವ ವಿಧಿ ಯಾವುದು? ಸಂವಿಧಾನದ 267ನೇ ವಿಧಿ ಏನಿದೆ ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯ ಬಗ್ಗೆ ಅಥವಾ ಕಾಂಟಿಜೆನ್ಸಿ ಫಂಡ್ನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ನೈಸರ್ಗಿಕ ವಿಕೋಪದಂತಹ ಸಂದರ್ಭಗಳಲ್ಲಿ ಆಗುವಂತಹ ಅನಾಹುತಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಈ ಒಂದು ನಿಧಿಯನ್ನು ಬಳಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇದು ರಾಷ್ಟ್ರಪತಿಯವರ ವಿವೇಚನಾಧಿಕಾರವನ್ನು ಬಳಸಿ ಈ ಒಂದು ಪರಿಹಾರ ನಿಧಿಯಿಂದ ಹಣವನ್ನು ಪಡೆದುಕೊಳ್ಳಲಾಗುತ್ತೆ. ಪೋಸ್ಟ್ ಆಫೀಸ್ ಕೃತಿಯ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಮಹಾತ್ಮ ಗಾಂಧೀಜಿಯವರಿಂದ ಗುರುದೇವ ಎಂದು ಕರೆಸಿಕೊಂಡಂತಹ ರವೀಂದ್ರನಾಥ್ ರವರು ಗೀತಾಂಜಲಿ ಎನ್ನುವಂಥ ಪ್ರಮುಖ ಕೃತಿಯನ್ನು ರಚನೆ ಮಾಡ್ತಾರೆ. ಈ ಒಂದು ಕೃತಿಗೆ 1913ರಲ್ಲಿ ನೊಬೆಲ್ ಬಹುಮಾನವೂ ಕೂಡ ಸಿಗುತ್ತೆ. ಅವರ ಇತರ ಕೃತಿಗಳಲ್ಲಿ ಪೋಸ್ಟ್ ಆಫೀಸ್ ಅನ್ನುವಂತಹ ಕೃತಿಯು ಸಮೇತ ಒಂದು. ಲುಂಬಿನಿ ವನ ಎಂಬ ಸ್ಥಳ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಬುದ್ಧನ ಜೀವನದಲ್ಲಿ ಈ ಒಂದು ಸ್ಥಳ ಏನಿದೆ ಬುದ್ಧನ ಜನನಕ್ಕೆ ಸಂಬಂಧಪಟ್ಟಿದೆ. ಅಂದರೆ ಬುದ್ಧ ಜನಿಸಿದಂತಹ ಸ್ಥಳ ಲುಂಬಿನಿ ವನವಾಗಿತ್ತು. ರಾಜ್ಯ ಪ್ರಾಯೋಜಿತ ಅನಿಲ ಭಾಗ್ಯ ಯೋಜನೆಯು ಕೇಂದ್ರದಲ್ಲಿ ಯಾವ ಹೆಸರಿನಿಂದ ಬಳಕೆಯಲ್ಲಿದೆ? ಅಂದರೆ ರಾಜ್ಯ ಸರ್ಕಾರ ಇದನ್ನು ಅನಿಲ ಭಾಗ್ಯ ಅಂತ ಕರೆದ್ರೆ ಕೇಂದ್ರದಲ್ಲಿ ಇದು ಯಾವ ಹೆಸರಿನಿಂದ ಬಳಕೆಯಲ್ಲಿದೆ?
ಆಯ್ಕೆ 4 ಉಜ್ವಲ ಯೋಜನೆ. BPL ಕುಟುಂಬದ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ಗಳನ್ನು ನೀಡುವ ಮೂಲಕ ಉಜ್ವಲ ಯೋಜನೆ ಪ್ರಸ್ತುತ ಭಾರತ ಸರ್ಕಾರದ ಅಡಿಯಲ್ಲಿ ಜಾರಿಯಲ್ಲಿದೆ.